ಇಡೀ ಭೂಮಂಡಲದ ಪ್ರತಿ ಮನುಷ್ಯನು ತಿಳಿದುಕೊಳ್ಳಲೇಬೇಕಾದ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಹಾಗೂ ಅನುಮಾನಗಳಿಗೆ ಪರಿಹಾರದ ಅಮೃತವಾಣಿ, ಜಗತ್ತಿನ ಪ್ರೇರಣಾಶಕ್ತಿಯ ಮಹಾಜ್ಞಾನಿ ಭಗವಾನ್ ಶ್ರೀಕೃಷ್ಣ ಬೋಧಿಸಿದ ಪ್ರೇರಣಾಭರಿತ ಮಹಾಗ್ರಂಥವೇ ಶ್ರೀಮದ್ ಭಗವದ್ಗೀತಾ. ಗೀತೆಯಲ್ಲಿನ 18 ಅಧ್ಯಾಯಗಳ 700 ಶ್ಲೋಕಗಳನ್ನು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ಆದ್ದರಿಂದ ಶ್ರೀಮದ್ ಭಗವದ್ಗೀತೆಯಲ್ಲಿನ ಜೀವನದ ಪರಮ ಸತ್ಯಗಳನ್ನು ಸರಳ ಭಾಷೆಯಲ್ಲಿ ಹೇಳಲು ಪ್ರಯತ್ನಿಸಲಾಗಿದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಉಪಯುಕ್ತವಾದ ಮಾಹಿತಿಯಾದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಪ್ರತಿ ಮನುಷ್ಯನು ತನ್ನ ಕರ್ಮದಲ್ಲಿ ನಂಬಿಕೆ ಹಾಗೂ ವಿಶ್ವಾಸವನ್ನು ಇಡಬೇಕು, ಏಕೆಂದರೆ ಇದು ಕರ್ಮಲೋಕ. ಕರ್ಮ ಅಥವಾ ಕೆಲಸದಲ್ಲಿ ನಿನ್ನ ಸಂಪೂರ್ಣ ಧ್ಯಾನ ಹಾಗೂ ಪರಿಶ್ರಮ ಇದ್ದಲ್ಲಿ ಅದರ ಪ್ರತಿಫಲ ಖಂಡಿತವಾಗಿಯೂ ಸಿಗುತ್ತದೆ. ಒಳ್ಳೆಯ ಕರ್ಮವನ್ನು ಮಾಡಿದರೆ ಒಳ್ಳೆಯ ಫಲ, ಕೆಟ್ಟ ಕರ್ಮವನ್ನು ಮಾಡಿದರೆ ಕೆಟ್ಟ ಫಲ. ಕಾಲ ವ್ಯತ್ಯಾಸವಾಗಬಹುದಾದರೂ ಫಲವಂತೂ ನಿಸ್ಸಂಶಯವಾಗಿ ಸಿಗುತ್ತದೆ. ಜಗತ್ತಿನ ಯಾವುದೇ ವ್ಯಕ್ತಿ ತನ್ನ ಹುಟ್ಟಿನಿಂದ ಶ್ರೇಷ್ಠನಾಗುವುದಿಲ್ಲ, ಬದಲಾಗಿ ಅವನ ಕೆಲಸ ಹಾಗೂ ವ್ಯಕ್ತಿತ್ವದಿಂದ ಶ್ರೇಷ್ಠನಾಗುತ್ತಾನೆ. ಯಾವಾಗಲೂ ಯಾವುದಾದರೊಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದು ಏನೂ ಮಾಡದೇ ಇರುವುದಕ್ಕಿಂತ ಉತ್ತಮವಾದದ್ದು. ಪ್ರಕೃತಿಯಲ್ಲಿ ಬದಲಾವಣೆಗಳು ಸಹಜ ಪ್ರಕ್ರಿಯೆ. ಹಾಗೆಯೇ ಬದುಕಿನಲ್ಲಿ ಕೂಡ ಸುಖ ದುಃಖ ನೋವು ನಲಿವುಗಳು ಸಹಜ. ಬದಲಾವಣೆ ಎಂಬುದು ಜಗದ ನಿಯಮ. ಅದಕ್ಕೆ ಹೊಂದಿಕೊಂಡು ಬಾಳುವುದನ್ನು ಕಲಿಯಬೇಕಿರುವುದು ಅತ್ಯವಶ್ಯ. ಯಾವ ವ್ಯಕ್ತಿ ದೃಢ ವಿಶ್ವಾಸ ಹಾಗೂ ಅಚಲ ನಂಬಿಕೆಯಿಂದ ತಾನು ಏನನ್ನು ಆಗಲು ಬಯಸುವನೋ ಅದನ್ನು ಖಂಡಿತವಾಗಿಯೂ ಗಳಿಸುತ್ತಾನೆ. ಇಲ್ಲಿ ಮನಸ್ಸೇ ವ್ಯಕ್ತಿಯ ಸ್ನೇಹಿತ ಅಥವಾ ಶತ್ರು. ಮನೋಬಲದ ಮುಂದೆ ಜಗತ್ತಿನ ಯಾವ ಬಲವೂ ಗೆಲ್ಲಲಾರದು. ಜೀವನದಲ್ಲಿ ತುಂಬ ಸಂತೋಷದಲ್ಲಿದ್ದಾಗ ಹಾಗೂ ದುಃಖದಲ್ಲಿದ್ದಾಗ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು, ಏಕೆಂದರೆ ಇಂತಹ ಪರಿಸ್ಥಿತಿಯಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಲು ನಮ್ಮ ಮನಸ್ಸು ಹಾಗೂ ಬುದ್ಧಿಯು ಹಿಡಿತದಲ್ಲಿರುವುದಿಲ್ಲ. ಲೌಕಿಕ ಜಗತ್ತಿನಲ್ಲಿ ಮನುಷ್ಯನ ಪ್ರಾಶಸ್ತ್ಯ ಹಾಗೂ ಅವಶ್ಯಕತೆಗಳು ಬದಲಾದಂತೆ ಅವನ ಮಾತು ಮತ್ತು ನಡವಳಿಕೆಗಳು ಬದಲಾಗುತ್ತದೆ. ಮೌನಕ್ಕಿಂತ ಒಳ್ಳೆಯ ಉತ್ತರ ಇಲ್ಲ ಹಾಗೂ ಕ್ಷಮೆಗಿಂತ ಒಳ್ಳೆಯ ಗುಣ ಇಲ್ಲ. ಈ ಶರೀರ ನಿನ್ನದಲ್ಲ, ಅದರ ಮಾಲೀಕನೂ ನೀನಲ್ಲ. ದೇಹವು ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಎಂಬ 5 ತತ್ವಗಳಿಂದ ಆಗಿದೆ. ಶರೀರವು ಒಂದು ದಿನ ಈ 5 ತತ್ವಗಳಲ್ಲಿ ಲೀನವಾಗುತ್ತದೆ. ಕೇವಲ ನೀನು ಮಾಡುವ ಕರ್ಮವು ಹಾಗೂ ಅದರ ಫಲವು ನೀನು ಇಲ್ಲದಿದ್ದರೂ ಜಗತ್ತಿನಲ್ಲಿ ಉಳಿಯುವಂತಹದ್ದು. ಹಲವು ಕಾಮನೆಗಳು ಹಾಗೂ ಅತಿ ಆಸೆ ಮನಸ್ಸಿನಲ್ಲಿ ದುಃಖವನ್ನುಂಟು ಮಾಡುತ್ತದೆ. ಇದರಿಂದ ಮುಕ್ತವಾಗಿ ನಿನ್ನ ಕೆಲಸದಲ್ಲಿ ಶ್ರದ್ಧೆಯನ್ನಿಟ್ಟು ಮುಂದುವರೆದರೆ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತದೆ. ಜೀವನದಲ್ಲಿ ನಂಬಿಕೆ ಮತ್ತು ವಿಶ್ವಾಸವಿರಲಿ. ಬದುಕಿನಲ್ಲಿ ಏನು ಆಗುತ್ತಿದೆಯೋ ಅದು ಒಳ್ಳೆಯದೇ ಆಗುತ್ತಿದೆ. ಮುಂದೆ ಏನು ಆಗಲಿದೆಯೋ ಅದು ಒಳ್ಳೆಯದೇ ಆಗುತ್ತದೆ. ಜೀವನದ ಆನಂದವಿರುವುದು ಹಿಂದೆ ಇದ್ದಿದ್ದರಲ್ಲ, ಮುಂದೆ ಬರುವುದರಲ್ಲೂ ಅಲ್ಲ, ಈಗ ಇರುವ ಪ್ರತಿಯೊಂದು ಕ್ಷಣದಲ್ಲಿ. ಜೀವನದಲ್ಲಿ ಎಷ್ಟೇ ಕಷ್ಟ ನೋವು ಬಂದರೂ ಸದಾ ತಾಳ್ಮೆ, ಸಹನೆ, ಪ್ರೀತಿಯಿಂದ ಪ್ರತಿ ಗಳಿಗೆಯನ್ನು ಸಂತೋಷದಿಂದ ಸ್ವೀಕರಿಸುವವನು ಜಗತ್ತಿನ ನಿಜವಾದ ಪರಮಸುಖಿ. ಕೆಲವೊಮ್ಮೆ ಈ ಜಗತ್ತು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ನಿಮ್ಮ ಬಗ್ಗೆ ಕೆಟ್ಟದಾಗೇ ಮಾತನಾಡುತ್ತದೆ. ಅದರ ಬಗ್ಗೆ ಯೋಚಿಸದೆ ಕೇವಲ ನಿನ್ನ ಕರ್ತವ್ಯವನ್ನಷ್ಟೇ ಮಾಡುತ್ತೀರಿ. ಕತ್ತಲನ್ನು ಬೆಳಕು ಆವರಿಸಿ ಅಂಧಕಾರವನ್ನು ಅಳಿಸುವಂತೆ ಒಂದು ದಿನ ನಿನ್ನ ಒಳ್ಳೆಯ ಕರ್ಮದ ಫಲವು ನಿನ್ನನ್ನು ಪ್ರಕಾಶಿಸುವಂತೆ ಮಾಡುತ್ತದೆ. ನಾನು ಮಾಡಬಲ್ಲೆ ಎನ್ನುವುದು ಆತ್ಮವಿಶ್ವಾಸ. ನಾನೊಬ್ಬನೇ ಇದನ್ನು ಮಾಡಲು ಸಾಧ್ಯ ಎಂದುಕೊಳ್ಳುವುದು ಅಹಂಕಾರ. ಆತ್ಮವಿಶ್ವಾಸವಿರಲಿ, ಅಹಂಕಾರ ಬೇಡ.
ಈ ಸೃಷ್ಟಿಯಲ್ಲಿ ಒಬ್ಬರಿಗಿಂತ ಒಬ್ಬರು ವಿಭಿನ್ನ ಹಾಗೂ ವಿಶಿಷ್ಟರು. ಯಾವ ಮನುಷ್ಯ ತನ್ನ ಮನಸ್ಸನ್ನು ಗೆದ್ದಿರುವನೋ ಅವನು ತನ್ನ ಅಂತರಾತ್ಮವನ್ನು ಗೆದ್ದಂತೆ, ಏಕೆಂದರೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಶಾಂತಿ ಆವರಿಸಿರುತ್ತದೆ. ಅವನಿಗೆ ಮಾನ ಅಪಮಾನವಾಗಲಿ, ಸುಖ ದುಃಖಗಳಾಗಲಿ, ನೋವು ನಲಿವುಗಳೆಲ್ಲವೂ ಒಂದೇ. ಮನುಷ್ಯನಾದವನು ಎಂದಿಗೂ ನನಗೆ ಬೇರೆಯವರ ಅವಶ್ಯಕತೆ ಇಲ್ಲ ಎಂಬ ಭಾವನೆಯನ್ನು ಬೆಳೆಸಿಕೊಳ್ಳಬಾರದು. ಹಾಗೆಯೇ ಎಲ್ಲರಿಗೂ ನನ್ನ ಅವಶ್ಯಕತೆ ಖಂಡಿತ ಇದೆ ಅನ್ನೋ ಅಹಮನ್ನು ಬೆಳೆಸಿಕೊಳ್ಳಬಾರದು. ಇಂತಹ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಯು ಎಂದಿಗೂ ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯವಿಲ್ಲ. ಸಮಯವು ಎಲ್ಲರನ್ನೂ ಬದಲಾಯಿಸುತ್ತದೆ. ಒಳ್ಳೆಯ ಸಮಯ ಇದ್ದಾಗ ಹಿಗ್ಗದೆ, ಕೆಟ್ಟ ಸಮಯದಲ್ಲಿ ಕುಗ್ಗದೆ, ಸಮಚಿತ್ತದಿಂದ ಮನಸ್ಸನ್ನು ನಿಯಂತ್ರಿಸುವವನು ಜೀವನದಲ್ಲಿ ಏನನ್ನು ಬಯಸುತ್ತಾನೋ ಅದನ್ನೇ ಪಡೆಯುತ್ತಾನೆ. ಯಾವುದೇ ವಸ್ತು, ವಿಷಯ ಅಥವಾ ವಿಚಾರಗಳ ಬಗ್ಗೆಯೇ ಸದಾ ಯೋಚಿಸುವುದರಿಂದ ವ್ಯಕ್ತಿಯು ಅದರೊಂದಿಗೆ ಆಕರ್ಷಿತನಾಗುತ್ತಾನೆ ಹಾಗೂ ಅದನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದ್ದರಿಂದ ಆದಷ್ಟು ಒಳ್ಳೆಯ ವಿಷಯ ಹಾಗೂ ವಿಚಾರಗಳ ಬಗ್ಗೆಯೇ ಯೋಚಿಸುವಂತೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬೋಧಿಸುತ್ತಾನೆ. ಒಳ್ಳೆಯ ಸದುದ್ದೇಶದಿಂದ ಮಾಡಿದ ಕರ್ಮವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಂದು ದಿನ ಅದರ ಫಲ ಖಂಡಿತವಾಗಿಯೂ ಸಿಗುತ್ತದೆ. ಯಾವಾಗ ನಮ್ಮ ಮಾನಸಿಕ ಸ್ಥಿತಿ ಸರಿ ಇರುವುದಿಲ್ಲವೋ ಆಗ ಯಾವುದೇ ಪರಿಸ್ಥಿತಿಗಳು ಸಮಸ್ಯೆಯಾಗಿ ಕಾಣುತ್ತವೆ. ಯಾವಾಗ ನಮ್ಮ ಮನಸ್ಸನ್ನು ಕಠೋರವಾಗಿಸುತ್ತೇವೆಯೋ ಆಗ ಪರಿಸ್ಥಿತಿಯು ಸುಲಭವಾಗುತ್ತದೆ. ಯಾವಾಗ ನಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತೇವೆಯೋ ಆಗ ಪರಿಸ್ಥಿತಿಯು ಅವಕಾಶವಾಗಿ ಬದಲಾಗುತ್ತದೆ. ಇಲ್ಲಿ ಎಲ್ಲಕ್ಕೂ ಮನುಷ್ಯನ ಮನಸ್ಸೇ ಮುಖ್ಯ ಕಾರಣ. ಬೇರೆಯವರ ದುಃಖವನ್ನು ನೋಡಿ ಸಂಭ್ರಮಿಸುವವನು ಅವನ ಮನುಷ್ಯತ್ವವನ್ನು ಕಳೆದುಕೊಂಡಿರುತ್ತಾನೆ. ಅವನು ಜಗತ್ತಿಗೆ ಏನನ್ನು ನೀಡುತ್ತಿರುತ್ತಾನೋ ಅದನ್ನೇ ಮರಳಿ ಪಡೆಯುತ್ತಾನೆ ಎಂಬುದನ್ನು ಮರೆತಿರುತ್ತಾನೆ. ನಿಂದಿಸುವರ ಬಗ್ಗೆ ಲಕ್ಷ್ಯ ಕೊಡಬೇಡ. ಗುರಿಯ ಕಡೆ ನಿನ್ನ ಗಮನವಿರಲಿ, ಏಕೆಂದರೆ ನಿನ್ನ ಗುರಿಯ ಕಡೆಗಿನ ನಿನ್ನ ಪರಿಶ್ರಮದ ಫಲಿತಾಂಶವು ನಿಂದಿಸುವರ ಬಾಯನ್ನು ಮುಚ್ಚಿಸುತ್ತದೆ. ಬುದ್ಧಿವಂತ ಮನುಷ್ಯನ ಲಕ್ಷಣವೆಂದರೆ ಯಶಸ್ಸಿನಲ್ಲಿದ್ದಾಗ ಅಹಂಕಾರ ಪಡದೆ, ಸೋತಾಗ ಕುಗ್ಗದೆ, ಜೀವನದ ಪ್ರತಿ ಪರಿಸ್ಥಿತಿಯನ್ನು ಪ್ರಗತಿಗೆ ಅವಕಾಶವನ್ನಾಗಿ ಪರಿವರ್ತಿಸಿಕೊಳ್ಳುವವನು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ತಲುಪುತ್ತಾನೆ. ಮನುಷ್ಯ ತನ್ನ ಜೀವನದಲ್ಲಿ ತಾನು ಮಾಡಿದ ತಪ್ಪುಗಳಿಂದ ಪಾಠವನ್ನು ಕಲಿತಾಗ ಆ ತಪ್ಪುಗಳೇ ಅವನಿಗೆ ವರವಾಗುತ್ತದೆ. ಭವಿಷ್ಯದಲ್ಲಿ ಆತನಿಗೆ ಏನು ಮಾಡಬಾರದು ಎಂಬ ಅರಿವಿರುತ್ತದೆ. ಆದರೆ ಪದೇ ಪದೇ ತಪ್ಪುಗಳನ್ನು ಮಾಡುವವನಿಗೆ ಸೋಲು ಖಚಿತ. ಅವನು ಎಷ್ಟೇ ಪ್ರಯತ್ನಪಟ್ಟರೂ ವ್ಯರ್ಥವಾಗುತ್ತದೆ. ಯಾವ ಮನುಷ್ಯ ತನ್ನ ಬುದ್ಧಿಯನ್ನು ಉಪಯೋಗಿಸದೆ ಭಾವನಾತ್ಮಕವಾಗಿ ಆಲೋಚಿಸುತ್ತಾನೋ ಅವನನ್ನು ಯಾರು ಬೇಕಾದರೂ ಮೂರ್ಖನನ್ನಾಗಿಸಬಹುದು. ಜಗತ್ತಿನಲ್ಲಿ ಅತಿ ಹೆಚ್ಚು ವ್ಯಾಪಾರ ನಡೆಯುವುದು ಭಾವನೆಗಳ ಮೇಲೆಯೇ. ಅವಶ್ಯಕತೆಗೆ ಮುಂಚಿತವಾಗಿ ಸಿಗುವ ಯಾವುದೇ ವಿಷಯ ಅಥವಾ ವಸ್ತುವಿಗೆ ಹೆಚ್ಚಿನ ಮೌಲ್ಯವಿರುವುದಿಲ್ಲವೋ ಹಾಗೆಯೇ ಅವಶ್ಯಕತೆ ಮುಗಿದ ಮೇಲೆ ಸಿಗುವ ವಿಷಯ, ವ್ಯಕ್ತಿ, ವಸ್ತುವಿಗೂ ಮೌಲ್ಯವಿರುವುದಿಲ್ಲ. ಯಾವಾಗ ಯಾರಿಗೆ ಯಾವ ಸಮಯಕ್ಕೆ ಏನು ಸಿಗಬೇಕೋ ಅದು ಸಿಗುತ್ತದೆ. ಆದರೆ ಪ್ರಯತ್ನ ನಿರಂತರವಾಗಿರಲಿ. ನಿನ್ನ ಕಷ್ಟಗಳಿಗೆ ಬೇರೆಯವರನ್ನ ದೂರುವುದು ಸರಿಯಲ್ಲ. ಅದರಿಂದ ಸಮಸ್ಯೆಗಳು ಹಾಗೂ ಕಷ್ಟಗಳು ಬಗೆಹರಿಯುವುದಿಲ್ಲ. ಬದಲಾಗಿ ಪರಿಹಾರ ಕಂಡುಕೊಳ್ಳುವುದರಲ್ಲಿ ನಿನ್ನ ಪ್ರಯತ್ನವಿರಲಿ. ಹಿಂದೆ ಆಗಿದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಮುಂದಿನ ದಿನಗಳ ಒಳ್ಳೆಯ ಬದುಕು ಇಂದಿನ ನಿನ್ನ ಕರ್ಮದ ಮೇಲೆ ಅವಲಂಬಿತವಾಗಿರುತ್ತದೆ. ಪ್ರತಿದಿನವೂ ಒಳ್ಳೆಯ ದಿನವಾಗಿರುವುದಿಲ್ಲ. ಆದರೆ ಒಂದು ಬಾರಿ ಖಂಡಿತ ಒಳ್ಳೆಯ ದಿನಗಳು ಬರುತ್ತವೆ. ಅದಕ್ಕೆ ತಾಳ್ಮೆ, ನಂಬಿಕೆ, ವಿಶ್ವಾಸ, ಪರಿಶ್ರಮದ ಜೊತೆಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವೂ ಮುಖ್ಯವಾಗುತ್ತದೆ. ಜಗತ್ತಿನಲ್ಲಿ ಈ ಎರಡು ತರಹದ ವ್ಯಕ್ತಿಗಳು ಭಗವಂತನಿಗೆ ಹತ್ತಿರವಾಗಿರುತ್ತಾರೆ. ವ್ಯಕ್ತಿಯು ಪ್ರಭಾವಶಾಲಿಯಾಗಿದ್ದು ಬೇರೆಯವರು ಮಾಡಿದ ತಪ್ಪುಗಳನ್ನು ಕ್ಷಮಿಸುವವನು. ವ್ಯಕ್ತಿಯು ತಾನು ಬಡತನದಲ್ಲಿದ್ದರೂ
ಅವಶ್ಯಕತೆ ಇರುವವರಿಗೆ ದಾನ ಮಾಡುವವನು ಅಥವಾ ದಾನ ಮಾಡುವ ಮನಸ್ಥಿತಿಯನ್ನು ಹೊಂದಿರುವವನು. ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತು ಎಂದು ಮರುಗಬಾರದು, ಏಕೆಂದರೆ ಯಾವಾಗಲೂ ಹೊಸತೊಂದು ಬರುವ ಮುಂಚಿತವಾಗಿ ಹಳೆಯದು ನಶಿಸಲೇಬೇಕಾಗುತ್ತದೆ. ಇದು ಪ್ರಕೃತಿ ಧರ್ಮ. ಎಲ್ಲಿಯವರೆಗೂ ಒಳ್ಳೆಯ ಕೆಲಸವನ್ನೇ ಮಾಡುತ್ತಿರುತ್ತೀರೋ ಅಲ್ಲಿಯವರೆಗೂ ಚಿಂತಿಸುವ ಅಗತ್ಯವಿಲ್ಲ. ಏನೇ ಆದರೂ ಎಲ್ಲಕ್ಕೂ ಒಂದು ಕಾರಣ ಇದ್ದೇ ಇರುತ್ತದೆ. ನೀವು ಮಾಡುವ ಕೆಲಸದ ಫಲಿತಾಂಶ ಅಥವಾ ಪರಿಣಾಮ ಸರಿಯಾಗಿ ಇರಬೇಕಾದರೆ ಮೊದಲು ಕಾರಣವು ಸರಿ ಇರಬೇಕಾಗುತ್ತದೆ. ಮನುಷ್ಯ ತೋರ್ಪಡಿಕೆಗಾಗಿ ಮಾಡುವ ದಾನಕ್ಕಿಂತ ತನ್ನ ಮಾನಸಿಕ ತೃಪ್ತಿಗೆ ಮಾಡುವ ದಾನ ಹಾಗೂ ಅದು ಅವಶ್ಯಕತೆ ಇರುವವರಿಗೆ ಸಿಕ್ಕಾಗ ಅದು ಅತ್ಯಂತ ಶ್ರೇಷ್ಠ ದಾನವಾಗುತ್ತದೆ. ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ವಸ್ತು ಜನ್ಮ ತಾಳಿದರೂ ಅದು ಕೆಲವು ಕಾಲ ಇದ್ದು ನಂತರ ಅದು ನಾಶವಾಗುವುದು ನಿಶ್ಚಯ. ಇದು ಮನುಷ್ಯನನ್ನು ಸೇರಿಸಿ ಭೂಮಂಡಲದ ಸಕಲ ಜೀವರಾಶಿಗೂ ಅನ್ವಯಿಸುತ್ತದೆ. ಇದೇ ಸೃಷ್ಟಿಯ ನಿಯಮ. ಪ್ರತಿ ಮನುಷ್ಯನ ಜೀವನದಲ್ಲಿ ನಕಾರಾತ್ಮಕ ವಿಷಯಗಳು, ಸಂಗತಿಗಳು ಬರುವುದು ಸರ್ವೇ ಸಾಮಾನ್ಯ. ಆದರೆ ಯಾರು ಯಾವ ವಿಚಾರಕ್ಕೆ ಎಷ್ಟು ಮಹತ್ವವನ್ನು ನೀಡುತ್ತಾರೆ ಅನ್ನೋದು ಆ ವ್ಯಕ್ತಿಯ ಮಾನಸಿಕ ಸ್ಥಿರತೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಮನುಷ್ಯನ ಜೀವನದಲ್ಲಿ ಕಷ್ಟದ ಸಮಯ ಬರುವುದು ಆ ವ್ಯಕ್ತಿಯ ಕ್ಷಮತೆಯನ್ನು ಪರೀಕ್ಷಿಸುವುದಕ್ಕೆ ಹಾಗೂ ಹಲವು ಜೀವನದ ಕಠೋರ ಸತ್ಯಗಳನ್ನು ಅರ್ಥ ಮಾಡಿಸುವುದಕ್ಕಾಗಿ. ಅದರಿಂದ ಕಳೆದುಕೊಳ್ಳುವುದಕ್ಕಿಂತ ಪಡೆದುಕೊಳ್ಳುವುದೇ ಹೆಚ್ಚು. ಅದರಿಂದ ಜೀವನದಲ್ಲಿ ಕಷ್ಟ ಬಂತೆಂದು ಮರುಗಬಾರದು. ಜೀವನವೆಂಬುದು ರಣರಂಗದಲ್ಲಿನ ಹೋರಾಟದಂತೆ. ಇಲ್ಲಿ ಜೀವನದ ಯುದ್ಧದಲ್ಲಿ ಹೋರಾಡುವುದು ಅನಿವಾರ್ಯ. ಹೋರಾಟದಲ್ಲಿ ಗೆದ್ದರೆ ಯಶಸ್ಸು, ಅದೇ ಹೋರಾಟದಲ್ಲಿ ಸೋತರೆ ಮತ್ತೆ ಯುದ್ಧದಲ್ಲಿ ಗೆಲ್ಲಲು ಬೇಕಾಗಿರುವ ಅನುಭವ. ಇಲ್ಲಿ ನಿನ್ನ ಯಾವ ಕಾರ್ಯವೂ ವ್ಯರ್ಥವಾಗುವುದಿಲ್ಲ. ಜಗತ್ತಿನ ಪ್ರತಿ ಪ್ರಶ್ನೆಗೂ, ಸಮಸ್ಯೆಗೂ, ಅನುಮಾನಗಳಿಗೂ, ದುಃಖ, ನೋವು, ಕಷ್ಟಗಳಿಗೂ, ಮನುಷ್ಯ ಮಾಡುವ ಪ್ರತಿ ಕಾರ್ಯದ ಫಲಿತಾಂಶಕ್ಕೂ ಕಾಲವೇ ಉತ್ತರಿಸುತ್ತದೆ. ಅಲ್ಲಿಯವರೆಗೂ ಕಾಯಬೇಕಿರುವುದು ಅನಿವಾರ್ಯ. ಯಾವ ವ್ಯಕ್ತಿ ಇನ್ನೊಬ್ಬರಿಗಾಗಿ ತನ್ನ ಸುಖವನ್ನು ತ್ಯಾಗ ಮಾಡಿ ಬೇರೆಯವರನ್ನು ಸಂತೋಷಪಡಿಸಲು ಕಷ್ಟಪಡುತ್ತಿರುತ್ತಾನೋ ಅವನು ಜೀವನದಲ್ಲಿ ದುಃಖಿಯಾಗುತ್ತಾನೆ. ಏಕೆಂದರೆ ಯಾವಾಗಲೂ ಇನ್ನೊಬ್ಬರ ಖುಷಿಯನ್ನು ಬಯಸುವವನು ಭಗವಂತನ ದೃಷ್ಟಿಯಲ್ಲಿ ಒಳ್ಳೆಯವನಾದರೂ ವಾಸ್ತವ ಸಮಾಜದಲ್ಲಿ ಅವನಿಗೆ ನೋವುಗಳೇ ಹೆಚ್ಚು. ಸ್ನೇಹಿತರೆ, ಭಗವದ್ಗೀತೆಯ ಅಗಾಧ ಜ್ಞಾನ ಭಂಡಾರದ ಸಾರವನ್ನು ಕೇವಲ ಕೆಲವು ಗಂಟೆಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಅದು ದಿನನಿತ್ಯದ ಬದುಕಿನ ಕೊನೆಯ ಕಾಲಘಟ್ಟದವರೆಗಿನ ಜೀವನ ಕ್ರಮ. ಅದನ್ನು ಅನುಸರಿಸಿ ಬಾಳುವುದು ಪ್ರತಿ ವ್ಯಕ್ತಿಯ ಕರ್ತವ್ಯವಾದಾಗ ಸಾರ್ಥಕ ಪರಿಪೂರ್ಣ ಬದುಕು ನಮ್ಮದಾಗುತ್ತದೆ. ಇಂಥದ್ದೇ ಮಾಹಿತಿಯುಕ್ತ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.